ನಮಸ್ತೆ ಆತ್ಮೀಯರೇ. ಮೊನ್ನೆ ಗುರುಪೌರ್ಣಿಮೆ ದಿನದಂದು ನಮ್ಮ ಒಂದು ಹೊಸ ಫಿಲ್ಮ್ ಸಿಂಹಾರೂಪಿಣಿ ಅಂತೇಳಿ ನಾನು ಅದರಲ್ಲಿ ಒಂದು ಒಳ್ಳೆಯ ಪಾತ್ರ ಮಾಡಿದ್ದೇನೆ. ಸೊ ಅದರದ್ದು ಟೀಸರ್ ಲಾಂಚ್ ಕಾರ್ಯಕ್ರಮ ಇತ್ತು. ನಾನು ಅಲ್ಲಿ ಯಾವ ರೀತಿ ಕಾರ್ಯಕ್ರಮಗಳು ನಡೆದಿದೆ ಕೆಲವೆಲ್ಲ ವಿಡಿಯೋ ಮಾಡಿ ಇಟ್ಟಿದ್ದೀನಿ. ಸೊ ಅದನ್ನು ನಾನು ನಿಮ್ಮ ಮುಂದೆ ತೋರಿಸ್ತೀನಿ. ಓಕೆ, ಇದು ಈ ಸಿಂಹಾರೂಪಿಣಿ ಫಿಲ್ಮ್ ಒಂದು ದೇವಿಯ ಬಗ್ಗೆ, ಒಂದು ಶಕ್ತಿಯ ಬಗ್ಗೆ ಮಾಡಿರೋಂಥ ಒಂದು ಫಿಲ್ಮ್. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಕಿನ್ನಲ್ ರಾಜ್ ನಿಮಗೆಲ್ಲರಿಗೂ ಗೊತ್ತಿದೆ, KGF ಒಳ್ಳೆ ಲಿರಿಕ್ ರೈಟರ್. ಇವತ್ತು ಭಾಳಷ್ಟು ಹೆಸರು ಮಾಡಿದ್ದಾರೆ ಅವರು. ಅವರೀಗ ಹೊಸದಾಗಿ ನಿರ್ದೇಶನಕ್ಕೂ ಬರ್ತಿದ್ದಾರೆ. ಹಾಡಂತೂ ನಿಮಗೆ ಗೊತ್ತು ಎಷ್ಟು ಚೆನ್ನಾಗಿ ಬರೀತಾರೆ ಅಂತ. ಅದೇ ಥರ ಸ್ಕ್ರಿಪ್ಟ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇದು ನಿಜವಾದ ಒಂದು ಏನು ಘಟನೆಗಳು ನಡೆದಿರುವಂಥ ಕಥೆಯ ಮೇಲೆ ಫಿಲ್ಮ್ ಮಾಡಿರೋದು. ಯಾಕಂದರೆ ಈ ನಿರ್ಮಾಪಕರು ನಂಜುಂಡ ಅಂತೇಳಿ ಅವರು ಈ ದೇವಿಯ ದೊಡ್ಡ ಆರಾಧಕ. ಅವರಿಗೆ ಈ ಥರ ಒಂದು ಫಿಲ್ಮ್ ಮಾಡಬೇಕು ಅಂತ ಮನಸ್ಸು ಬಂದು, ದೇವಿಯ ಎಲ್ಲ ಒಂದು ಪ್ರೇರಣೆ ಅಂತ ಅಂತಾರೆ. ನಮ್ಮದು ಒಂದು ಪುಣ್ಯ, ಇಂಥ ಒಂದು ಒಳ್ಳೆಯ ಫಿಲ್ಮಲ್ಲಿ ನಮಗೊಂದು ಅವಕಾಶ ಸಿಕ್ಕಿರೋದು. ಈ ಫಿಲ್ಮ್ ಬಗ್ಗೆ ನಾನು ಮುಂದೆ ಡೀಟೇಲ್ಸ್ ಆಗಿ ಹೇಳ್ತೀನಿ. ನಿಮ್ಮ ಸಪೋರ್ಟ್ ಈ ಸಿಂಹಾರೂಪಿಣಿ ಎಂಬ ಫಿಲ್ಮ್ ಮೇಲೆ ಇರಲಿ, ನಮ್ಮೆಲ್ಲರ ಮೇಲೆ ಇರಲಿ, ಕನ್ನಡ ಕಲಾವಿದರ ಮೇಲೆ ಪ್ರೀತಿ ತೋರಿಸಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ನಮಸ್ಕಾರ. ಮೊದಲನೇದಾಗಿ ಇವತ್ತು ಗುರುಪೌರ್ಣಿಮೆ. ನನ್ನನ್ನು ಕನ್ನಡ ಚಿತ್ರಕ್ಕೆ ಕರ್ಕೊಂಡ್ಬಂದ ಎಲ್ಲ ಗುರುಗಳ ಸಮಾನವಾದ ನನ್ನ ನಿರ್ದೇಶಕರಿಗೆ ನಾನು ಹೃದಯಪೂರ್ವಕವಾಗಿ ನಮಸ್ಕಾರ ಹೇಳ್ತೀನಿ. ಮೊದಲನೇದಾಗಿ ಜೊತೆಗೆ ಕಿನ್ನಲ್ ರಾಜ್ ಅವರಿಗೆ, ಅವರು ಕೂಡ ಈ ಚಿತ್ರದ ನನ್ನ ಗುರುಸ್ಥಾನದಲ್ಲಿ ನಿಂತು ನಮಗೊಂದು ಪಾತ್ರವನ್ನು ಕೊಟ್ಟು, ಅದು ನಾನಿರುವಂಥ ಸ್ಥಿತಿಯಲ್ಲೂ ಕೂಡ ಒಳ್ಳೆಯ ಪಾತ್ರವನ್ನು ಕೊಟ್ಟಿದ್ದರು. 3 ದಿನದಲ್ಲೂ 6 ದಿನವರೆಗೂ ಶೂಟಿಂಗ್ ಆಯಿತು. ನಮಗೆ ಖುಷಿ ಅಂದರೆ ನಿರ್ಮಾಪಕರು ನಿಜವಾಗ್ಲೂ ನೆನೆಸ್ಕೋಬೇಕು. ಏಕೆಂದರೆ ನಾನು ಈ ಚಿತ್ರದಲ್ಲಿ ವಿಲನ್ ಪಾತ್ರ ಮಾಡಬೇಕಾಗಿದ್ದು. ಅವತ್ತು ನಿರ್ದೇಶಕರು ಮತ್ತು ನಿರ್ಮಾಪಕರು ಬಂದರು. ನಾವೆಲ್ಲ ಒಂದು ಕಡೆ ಮೀಟ್ ಆಗ್ತಿದ್ದಾಗೆ ಫಸ್ಟ್ ನಾನೇನಂದೆ ಅಂದರೆ, ಸರ್ ನಾನು ಕೂಡ ಉಡುಪಿಯಿಂದ ಬಂದೆ, ಒಂದು ದೇವಿ ದರ್ಶನ ಆಗೋಯಿತು, ನನಗೂ ಒಂದು ಜೀವನದಲ್ಲಿ ಒಂದು ದೇವಿಯ ಒಂದು ಆವೇಶ ಆಗುವಂಥ ಪಾತ್ರ ಮಾಡಬೇಕು ಅಂತ ಆಸೆ ಸರ್ ಅಂತಂದೆ. ಅಂದಿದೆ ನಾನು. ಈ ಫಿಲ್ಮ್ ಬಗ್ಗೆ ನನಗೆ ಗೊತ್ತಿಲ್ಲ. ಅವಾಗ ನಿರ್ದೇಶಕ ನಿಮ್ಮೊಬ್ಬರು ಇಬ್ಬರು ಹೇಳಿದಿಷ್ಟೇ, ಸರ್ ನಾವು ನಿಮ್ಮನ್ನು ಈ ಚಿತ್ರದಲ್ಲಿ ವಿಲನ್ಗಾಗಿ ಬಂದಿರೋದು ಮಾತಾಡೋಕ್ಕೆ. ಬರ್ತಾ ಇರಬೇಕಾದ್ರೆ ಅಲ್ಲಿ ಊರಿಂದ ಅಮ್ಮನ ಒಂದು ಇದು ಬಂತು. ನನ್ನನ್ನು ಹಿಂದೆ ಪೂಜಿಸ್ತಿದ್ದ ಅವನು ಇವತ್ತು ಸಿಗ್ತಾನೆ, ಅವನನ್ನೇ ಈ ಪಾತ್ರಕ್ಕೆ ನೀವು ಹಾಕೋಬೇಕು ಅಂತ ಅಮ್ಮನ ಆಶೀರ್ವಾದ ನಿಮ್ಮ ಮೇಲೆ ಬಂದಿದೆ ಅಂತೇಳಿ ನನಗೆ ಒಂದು ಪ್ರಸಾದವನ್ನು, ಅಮ್ಮನ ಪ್ರಸಾದವನ್ನು ಕೊಟ್ಟರು. ಅವತ್ತೇನು ಈಗಲೂ ನಾನು ಮಾತಾಡ್ತಿದ್ರೆ ಕೂದಲು ನಿಂತ್ಕೊಂಡ್ಬಿಡ್ತದೆ. ಯಾಕಂದರೆ ಇದೊಂದು ಬರೀ ಸಿನಿಮಾ ಮಾತ್ರ ಅಲ್ಲ, ಕೆಲವು ಹೃದಯಗಳಿಗೆ ತುಂಬ ಹತ್ತಿರವಾದ ಒಂದು ಭಾವನೆ ಕೂಡ ಇದರಲ್ಲಿ ಇದೆ. ಜೊತೆಗೆ ನಾನು ಈ ಅಮ್ಮನ ಪಾತ್ರ ಆವೇಶ ದಿನ ಮಾಡಬೇಕಾದ್ರೆ ನನ್ನ ತಲೆ ಮೇಲೆ ನಾನು ಕೂತ ಜಾಗದಲ್ಲಿ ಹಿಂದೆ ಒಂದು ಗೋಡೆ ಇದೆ, ಅದರ ಮೇಲೆ ಒಂದು ಆಂಜನೇಯ ಒಂದು ಕೂತಿದ್ದ. ಏನು ಗೊತ್ತಿಲ್ಲ, ಅಂದರೆ ಈ ಸತ್ಯ ಕಾಣುವವನಿಗೆ ಎಲ್ಲ ಸತ್ಯ ಕಾಣ್ತಾ ಇರ್ತದೆ. ಈ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಎಲ್ಲಾದರೂ ಒಂದು ಸತ್ಯ ಹುಡುಕಬೇಕು, ಅಥವಾ ಸತ್ಯ ಒಳಗಡೆ ಇದ್ದಾಗ ಪ್ರತಿಯೊಂದು ಕಡೆಯಲ್ಲ ಒಂದು ಸತ್ಯವನ್ನು ಕಾಣ್ತದೆ ಅನ್ನೋದಕ್ಕೆ ನನಗೆ ಕೆಲವೊಂದು ಇದೊಂದು ಈ ಸಿನಿಮಾ ಮಾಡಬೇಕಾದ್ರೆ ಸಾಕ್ಷಿ ಸಿಕ್ಕಿದೆ. ತುಂಬ ಥ್ಯಾಂಕ್ಸ್. ಆಮೇಲೆ ಅಮ್ಮನ ಆಶೀರ್ವಾದ ಇರಲಿ, ಅಮ್ಮನ ಅರ್ಚಕರು, ಅಮ್ಮನ ಮನೆತನದವರಿಗೆ ಎಲ್ಲರಿಗೂ ನಾನು ಆಶೀರ್ವಾದ ಕೇಳ್ತೀನಿ. ಜೊತೆಗೆ ನನ್ನ ಆರೋಗ್ಯದ ಪರಿಸ್ಥಿತಿ ಅಂದರೆ ಟ್ರೀಟ್ಮೆಂಟಲ್ಲಿದ್ದೀನಿ.
ತುಂಬ ಏನಂದರೆ ನಾನು ಹೇಳಿಲ್ಲ, ನಾನು ದೇವಭಕ್ತ, ದೇವರು ಹೇಗಿರ್ತಾನೆ ನಾನು ಆ ರೀತಿ ಇರ್ತೀನಿ, ನಿಮ್ಮ ಮುಂದೆ ಇರ್ತೀನಿ. ಬಟ್ ಇರೋಷ್ಟು ಸಮಯ ನಾನು ಚಿತ್ರರಂಗದಲ್ಲಿ ನಿಮ್ಮನ್ನು ಮನರಂಜಿಸ್ತಾ ಇರ್ತೀನಿ ಅಂತ ಹೇಳ್ತೀನಿ. ತಾಯಿ ಕಲಾ ಸರಸ್ವತಿ ನಿಮ್ಗೆ ಒಳ್ಳೆ ಆಯಸ್ಸು ಆರೋಗ್ಯ ಕೊಡ್ಲಿ ಸರ್. ನಮ್ಗೆ ಗೊತ್ತಿದೆ, ಆದ್ರೂ ಕೂಡ ಇಂಥ ಸಿನಿಮಾ ಮಾಡೋದಕ್ಕೆ ಮತ್ತೆ ಬಂದಿದ್ದೀರಲ್ಲ, ಮತ್ತೆ ಸಿನಿಮಾ ಮಾಡೋ ರೀತಿ ಆಗಲಿ ಅಂತ ನಾನು ಆಶಿಸ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಸಿಂಹರೂಪಿಣಿ ಫಿಲ್ಮ್ನ ಟೀಸರ್ ನೋಡಿದ ಮೇಲೆ ನನಗನ್ಸಿದ್ದು ಇದೊಂದು ಒಳ್ಳೆಯ ಫಿಲ್ಮ್ ಆಗುತ್ತೆ ಅಂತೇಳಿ. ಯಾಕಂದರೆ ಮುಖ್ಯವಾಗಿ ಮ್ಯೂಸಿಕ್ ಡೈರೆಕ್ಟರ್ ತುಂಬ ಒಳ್ಳೆಯ ಮ್ಯೂಸಿಕ್ ಕೊಟ್ಟಿದ್ದಾರೆ ಈ ಫಿಲ್ಮಿಗೆ. ಆಕಾಶ್ ಪರ್ವ್ ಅಂಥೇಳಿ ಹುಡುಗನ ಹೆಸರು. ನಾನು ಟೀಸರ್ ನೋಡಿದಾಗ ನನಗೆ ಆ ಥಿಯೇಟ್ರ್ ಎಫೆಕ್ಟಲ್ಲಿ ನೋಡಿದಾಗ ಭಾಳಷ್ಟು ರೋಮಾಂಚನ ಒಂದು ಫೀಲ್ ಆಗ್ತಾಯಿತ್ತು. ಓಕೆ, ಅದಾದಮೇಲೆ ಆ ಮ್ಯೂಸಿಕ್ ಡೈರೆಕ್ಟರ್ ನಾನು ಮೀಟ್ ಆದೆ. ನನಗೆ ಭಾಳ ಖುಷಿ ಆಯಿತು. ಮುಂದೆ ಒಂದು ಒಳ್ಳೆಯ ಮ್ಯೂಸಿಕ್ ಡೈರೆಕ್ಟರ್ ಕನ್ನಡ ಇಂಡಸ್ಟ್ರಿಗೆ ಸಿಗ್ತಾರೆ ಎಂಬ ಒಂದು ಭರವಸೆ ಕೊಟ್ಟಿದ್ದಾರೆ ಅವರು. ಓಕೆ, ಜೊತೆಗೆ ಡೈಲಾಗ್ ವಾಯ್ಸ್ ಕೂಡ ತುಂಬ ಚೆನ್ನಾಗಿದೆ. ಆಮೇಲೆ ಕ್ಯಾಮ್ರಾ ವರ್ಕ್, ಮುಖ್ಯವಾಗಿ ಕ್ಯಾಮ್ರಾ ವರ್ಕ್ ಏನು ಮಾಡಿದಾರಲ್ಲ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ಸೌಂಡ್ ಎಫೆಕ್ಟ್, ಏನು ಗೊತ್ತಾ, ಇದನ್ನು ನಾವು ಇಲ್ಲಿ ನೋಡೋದಕ್ಕಿಂತ ಎಲ್ಲ ರೆಡಿ ಆದಮೇಲೆ ಥಿಯೇಟ್ರಲ್ಲಿ ನೋಡ್ರೆ ಆ ಮಜವೇ ಬೇರೆ. ಸೊ ಮುಂದೆ ಖಂಡಿತವಾಗಿ ಸಿಂಹರೂಪಿಣಿ ಏನು ಈ ಫಿಲ್ಮ್ ಇದೆ, ಒಳ್ಳೆಯ ಸಿನಿಮಾ ಆಗಿ ನಿಮಗೆಲ್ಲ ಮನೋರಂಜನೆ ಕೊಡ್ತದೆ ಎಂಬುದು ನನ್ನ ನಂಬಿಕೆ. ಅದರಿಂದಾಗಿ ನಾವು ಈಗಲೇ ನಿಮಗೆ ಹೇಳ್ತಿರೋದೇನೆಂದರೆ, ನೀವು ಈ ಸಿಂಹರೂಪಿಣಿ ಫಿಲ್ಮ್ನ ನೋಡಿ ಮುಂದೊಂದು ದಿನ ಥಿಯೇಟ್ರಲ್ಲಿ ಬರ್ತದೆ. ಓಕೆ, ನನ್ನ ಈ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ. ಇದಕ್ಕೆ ಒಂದು ವಿಶೇಷ ಹರೀಶ್ ರಾಯ್ ಸರ್ ಹೇಳಿದ್ರು, ಇಲ್ಲಿ ಸಿನಿಮಾದಲ್ಲಿ ನಾವು ಅನ್ಕೊಂಡಿದ್ದು ಯಾವುದೂ ಆಗಿಲ್ಲ, ಎಲ್ಲರೂ ಆ ತಾಯಿ ಆಶೀರ್ವಾದದಲ್ಲಿ ಆಗಿತ್ತು.